ಓಂ ಗುರುಭ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು, ವಾಸ್ತುಮೂರ್ತಿ ಪರಂ ಜ್ಯೋತಿ, ವಾಸ್ತುದೇವೋ ಪರಿಶಿವ, ವಾಸ್ತುದೇವಸ್ಸು ಸರ್ವೇಶಂ, ಶ್ರೀ ವಾಸ್ತುದೇವೋ ನಮಾಮ್ಯಂ, ಶ್ರೀ ವಾಸ್ತುದೇವತೋಭ್ಯೋ ನಮಃ. ಅಂದರೆ ಪರಮಾತ್ಮನ ಸ್ಮರಣೆ ಎಲ್ಲೆಡೆನೂ ಅಷ್ಟೇ ಇರ್ತದೆ. ಯಾಕೆಂದರೆ ನಾವು ಮಾನವರಾಗಿ ಭೂಮಿ ಮೇಲೆ ವಾಸ ಮಾಡಬೇಕು. ಯಾಕೆಂತಂದರೆ ಜಲಮಾರ್ಗ, ಭೂಮಾರ್ಗ ಮತ್ತು ವಾಯುಮಾರ್ಗ ಅಂತ ಮೂರಿದೆ. ಅಂದರೆ ವಾಯುಮಾರ್ಗದಲ್ಲಿ ಕೆಲವೇ ಗಂಟೆಗಳಿಗಷ್ಟೇ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ. ಜಲಮಾರ್ಗದಲ್ಲೂ ಸಹ ಅಷ್ಟೇ ನಾವು ಕೆಲವು ಗಂಟೆ, ಕೆಲವು ದಿನಗಳಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ. ಆದರೆ ಭೂಮಾರ್ಗದಲ್ಲಿ ನಮ್ಮ ಬದುಕಿನ ಜೀವನದ ಒಂದು ಬದುಕು ಎಷ್ಟು ದಿವಸ ಇರ್ತೋ ಅಷ್ಟವರೆಗೂ ನಾವು ಭೂಮಾರ್ಗದಲ್ಲಿ ಬದುಕಲೇಬೇಕಾಗುತ್ತೆ. ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ನಾನು ಮಾನ್ಯ ಬಂಧುಗಳಲ್ಲಿ ಒಂದು ಮನವಿ ಮಾಡ್ತೀನಿ. ತುಂಬಾ ಕಡೆ ನೀವು ಮನೆ ಕಟ್ಟಿದ ಮೇಲೆ ವಾಸ್ತುತಜ್ಞರನ್ನ ಸಂಪರ್ಕವನ್ನು ಮಾಡ್ತೀವಿ. ಯಾಕೆ ಇರ್ಬೋದು? ಎಲ್ಲೋ ನಿಮಗೆ ಅಲ್ಲಿ ಲೋಪದೋಷಗಳಾದಾಗ ನಿಮ್ಮ ಹಣಕಾಸಿನ ಸಮಸ್ಯೆಗಳು, ಮಾನಸಿಕ ಕಿರಿಕಿರಿಗಳು, ಅಥವಾ ನೆರೆಹೊರೆಯವರ ತೊಂದರೆ, ಅಥವಾ ಬ್ಯಾಂಕ್ ಲೋನ್ ಆಗದೆ ಇರೋದು, ಅಥವಾ ನಿಮಗೆ ಕೊಡಬೇಕಾದಂಥ ಹಣಕಾಸು ಕೊಡದೇ ಇರೋದು, ಅಥವಾ ನಿಮಗೇನೋ ಒಂದು ರೀತಿಯ ಆ ಟೈಮ್ನಲ್ಲಿ ಮನಸ್ಸು ಚಂಚಲವಾಗೋದು, ಇವೆಲ್ಲ ಸ್ವಭಾವಗಳು ನಿಮ್ಮಲ್ಲಿ ಕಾಣ್ತದೆ. ಆಗ ಯಾವುದೋ ಒಂದು ವಿಡಿಯೋಗಳು ನೋಡ್ತೀರಿ, ಯಾವುದೋ ಒಂದು ಚಾನಲ್ ನೋಡ್ತೀರಿ, ಯಾವುದೋ ವಾಸ್ತುಗುರುಗಳನ್ನು ನೀವು ಸಹ ಮಾತನಾಡ್ತೀರಿ. ಆದರೆ ನೀವು ಮಾಡುವ ಕೆಲವೊಂದು ತಪ್ಪುಗಳು, ಯಾಕೆಂದ್ರೆ ತಪ್ಪು ಪ್ರತಿಯೊಬ್ಬರು ತಪ್ಪು ಮಾಡೇ ಬೆಳಲಿಕ್ಕೆ ಸಾಧ್ಯ. ಆದರೆ ಮನೆ ಕಟ್ಟುವಂತ ವಿಚಾರದಲ್ಲಿ ಎಡವಟ್ಟುಗಳು ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ಅಂದ್ರೆ ಪೂರ್ಣ ಪ್ರಮಾಣವಾಗಿ ನೀವು ಮನೆಯನ್ನ ಕಟ್ಟಿ. ಅಂದ್ರೆ ನೋಡಿ, ಅತ್ಯುತ್ತಮ, ಉತ್ತಮ ಮತ್ತು ಅಧಮ ಅಂತ 3 ಫಲಗಳು ಇರ್ತದೆ. ಯಾವುದೇ ಒಂದು ತಗೊಳ್ಳಿ, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಅಂಡ್ ಥರ್ಡ್ ರ್ಯಾಂಕ್ ಅಂತ ಇರ್ತದೆ. ಈಗ ಯಾರಿಗೆ ಒಂದು ವ್ಯಾಲ್ಯೂ ಜಾಸ್ತಿ ಇರ್ತದೆ, ಫಸ್ಟ್ ರ್ಯಾಂಕ್ ಅಂಡ್ ಸೆಕೆಂಡ್ ರ್ಯಾಂಕರ್ ಇರ್ತದೆ, ತೊಂದರೆ ಇಲ್ಲ. ಥರ್ಡ್ ರ್ಯಾಂಕರ್ಗೂ ಅವ್ರದೇ ಆದಂಥ ವ್ಯಾಲ್ಯೂ ಇರ್ತದೆ. ಆದರೆ ಯಾಕೆ ನೀವೆಲ್ಲ ಫಸ್ಟ್ ರ್ಯಾಂಕ್ ಬರೋಕ್ಕಾಗಲ್ಲ ಮನೆ ಕಟ್ಟುವಂಥ ವಿಚಾರದಲ್ಲಿ ಅಂತ ನಾನು ಕೇಳ್ತೀನಿ. ನೀವೇನು ಮಾಡ್ತೀರಿ? ಚಂಚಲ ಮನಸ್ಸಿನ ಸ್ವಭಾವಗಳನ್ನು ಮಾಡ್ಕೊಳ್ತೀರಿ. ನೋಡಿ, ನಾನು ಕೆಲವರಿಗೆ ಕಿವಿ ಮಾತು ಹೇಳ್ತೀನಿ. ಮನೆ ಕಟ್ಟುವಂಥ ಯೋಗ ಪ್ರತಿಯೊಬ್ಬರಿಗೂ ಇರ್ತದೆ, ಮದುವೆ ಆಗುವಂಥ ಯೋಗ ಪ್ರತಿಯೊಬ್ಬರಿಗೂ ಇರ್ತದೆ, ಮಕ್ಕಳಿಗೆ ಜನ್ಮ ಕೊಡೋದಕ್ಕೂ ಎಲ್ಲರಿಗೂ ಯೋಗ ಇರ್ತದೆ. ಹಾಗೆ ಆ ಮಕ್ಕಳು ಹೆರುವಂತ ಆ ತಾಯಿಗೂ ಯೋಗ ಇರ್ತದೆ, ಸಂತಾನ ಯೋಗ ಇರ್ತದೆ. ಹಾಗೆ ಪ್ರತಿಯೊಂದಕ್ಕೂ ಜಮೀನು ತೆಗೆದುಕೊಳ್ಳಿಕ್ಕೆ ಯೋಗ ಇರ್ತದೆ, ಕಾರ್ ತಗೊಳ್ಳೋದಕ್ಕೂ ಯೋಗ ಇರ್ತದೆ. ನೀವು ಏನಾದ್ರೂ ನೀವು ಇಷ್ಟಪಡಿ ನಿಮಗೆ ತಗೊಳ್ಳಿಕ್ಕೆ ನಿಮಗೆ ಯೋಗ ಅಂಡ್ ಯೋಗ್ಯತೆ ಎರಡೂ ಇರ್ತದೆ. ಆದರೆ ನಮ್ಮ ಯೋಗವನ್ನ ನಾವು ಪರಿಶೀಲನೆ ಮಾಡ್ಕೊಳ್ಳೋದಿಲ್ಲ, ನಮ್ಮ ಯೋಗ್ಯತೆಯನ್ನ ನಾವೆಲ್ಲೂ ತೋರಿಸ್ಕೊಳ್ಳೋದಿಲ್ಲ. ಹಾಗಿದ್ದಾಗ ನಮಗೆ ಕೆಲವೊಂದು ಹತ್ತಿರಕ್ಕೆ ಬಂದು ಮತ್ತೆ ಕಣ್ಣಿಗೆ ಕಾಣದಂಗೆ ಮಾಯಾಜಿಂಕೆ ತರ ಮಾಯವಾಗಿ ಹೋಗುತ್ತೆ ಸಕ್ಸಸ್. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಮನೆ ಕಟ್ಟುವಂತವರು ಮಾಡುವ ಮೊದಲನೇ ತಪ್ಪುಗಳೇನು ಅಂತಂದ್ರೆ, ಅವರ ತಲೆಯಲ್ಲಿ ಗೊಂದಲಗಳನ್ನು ತುಂಬಿಕೊಂಡಿರ್ತಾರೆ. ಉದಾಹರಣೆಗೆ, ನಾನು ಮನೆ ಕಟ್ಟಬೇಕು, ಕರೆಕ್ಟಾ? ಕಟ್ಟೋದು ಒಂದು ನಿರ್ಧಾರ ತಗೊಳ್ಳೋನು ಯಾರು? ಆ ಮನೆಯ ಮುಖ್ಯಸ್ಥ ಅಥವಾ ಮನೆಯ ಮುಖ್ಯಸ್ಥೆ. ಅವರಿಬ್ರು ಜೊತೆ ಕೂಡಿ ಅವರ ಹಿರಿಯರ ಜೊತೆ ಚರ್ಚೆ ಮಾಡಿ, ತಂದೆ ತಾಯಿ ಜೊತೆ, ಅತ್ತೆ ಮಾವನ ಜೊತೆ, ಅಥವಾ ಅವ್ರ ಮನೆಯಲ್ಲಿ ಯಾರಾದ್ರೂ ಹಿರಿಯವರಿದ್ರೆ, ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಅಂತವ್ರ ಜೊತೆ ಚರ್ಚೆ ಮಾಡಿ ನಾನು ಒಂದು ಮನೆಯನ್ನ ಕಟ್ಟಬೇಕು, ಯಾವ ಒಂದು ಆಧಾರದ ಮೇಲೆ ಕಟ್ಟಬೇಕು ಅಂತ ತಿಳ್ಕೊಳ್ಳೋ ಒಂದು ಯೋಚನೆಗೂ ಯಾರು ಹೋಗೋದಿಲ್ಲ. ಇದೇ ನೋವಿನ ಸಂಗಾತಿ ಅಂತ ನಾನು ಹೇಳಿದೆ. ಯಾಕೆಂತಂದ್ರೆ ನೀವು ಕಟ್ಟುವಂತ ಮನೆ ಹೇಗಿರ್ಬೇಕು ಅಂದ್ರೆ, ನಿಮ್ಮ ಜೀವನದ ಅವಿಭಾಜ್ಯ ಅಂಗವೇ ಆ ಮನೆ. ಆದ್ರೆ ಮನೆ ಕೆಲವರು ತೋರಿಕೆಗೋಸ್ಕರ ಕಟ್ತಾರೆ, ಕೆಲವರು ಕಷ್ಟಪಟ್ಟು ಕಟ್ತಾರೆ, ಕೆಲವರು ಇಷ್ಟಪಟ್ಟು ಕಟ್ತಾರೆ, ಕೆಲವರು ಕಷ್ಟ ಇಷ್ಟ ಎರಡೂ ಪಟ್ಟು ಕಟ್ತಾ ಇರ್ತಾರೆ, ನೊಂದ್ಕೊಂಡು ಕಟ್ತಾ ಇರ್ತಾರೆ. ಯಾರು ಅಷ್ಟೇ, ಮನೆ ಕಟ್ಟುವಾಗ ನೊಂದ್ಕೋಬೇಡಿ. ನೀವು ನೊಂದ್ಕೊಂಡು ಮನೆ ಕಟ್ಟಿದ್ರೆ ಆ ಮನೆಯಲ್ಲಿ ನಿಮ್ಗೆ ಸಂತೋಷವಾಗಿರ್ಲಿಕ್ಕೆ ಆಗಲ್ಲ. ಒಂದು ಏನೋ ನಿಮ್ಮಿಂದ ಒಂದು ತಪ್ಪು ಆಗೋಗಿರ್ತದೆ, ಅದು ಸರಿಪಡಿಸ್ಕೊಳ್ಳಿಕ್ಕೆ ನೀವು ಸಿದ್ಧರಿದ್ರೆ ಮನೆಯನ್ನ ಕಟ್ಟಿ. ಆದ್ರೆ ಉದ್ದೇಶಪೂರ್ವಕವಾಗಿ ನೊಂದ್ಕೊಂಡು ಗೊತ್ತಿಲ್ಲದೆ ಮನೆ ಕಟ್ಟಕ್ ಹೋಗ್ಬೇಡಿ. ಯಾರೋ ಕಟ್ಟಿದ್ರಲ್ಲ ನಾನು ಕಟ್ಟೋಣ, ಯಾರೋ ಕಾರ್ ತಂದಲ್ಲ ನಾನು ತೆಗಿಯೋಣ. ಯಾಕೆಂದ್ರೆ ಅವನು ಕಾರ್ ತರಬೇಕು ಅಂದ್ರೆ ಅವನು ಆ ರೀತಿ ಡ್ರೀಮ್ ಮಾಡ್ತಾ ಇರ್ತಾನೆ, ಅದು ನಿಮಗೆಲ್ಲೋ ಅವ್ರು ತೋರಿಸ್ಕೊಳ್ಳೋದಿಲ್ಲ. ಅಥವಾ ಒಂದು ಮನೆ ಕಟ್ಟಬೇಕಾದ್ರೆ ಅವರು ಡ್ರೀಮ್ ಮಾಡ್ತಾ ಇರ್ತಾರೆ, ನಿಮ್ಗೆಲ್ಲೂ ತೋರಿಸ್ಕೊಳ್ಳೋದಿಲ್ಲ. ಅವ್ರ ಒಳಗಡೆ ಅಂತರಾತ್ಮದಲ್ಲಿ ಅದು ಅಡಗ್ಬಿಟ್ಟಿರ್ತದೆ. ಅಂಥವ್ರು ಮನೆ ಕಟ್ತಾರೆ. ಆ ಕಟ್ಟಿದಂತ ವ್ಯಕ್ತಿನೂ ಯಾವುದೋ ಒಂದು ಎಡವಟ್ಟಾದಾಗ, ಸಮಸ್ಯೆ ಬಂದಾಗ ಅವರು ಸಮಸ್ಯೆಯಲ್ಲಿ ಸಿಗಾಕ್ಬಿಡ್ತಾರೆ. ಹಾಗೆ ಮನೆ ಕಟ್ಟಿ ಕೆಲವರು ಉದ್ಧಾರ ಆಗಿದ್ದಾರೆ, ಕೆಲವರು ಮನೆಯನ್ನು ಕಟ್ಟಿ ತನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದಾರೆ. ಇದು ನಾನು ಘಂಟಾಘೋಷವಾಗಿ ಹೇಳ್ತೀನಿ. ನೀವು ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ. ಮನೆ ಅನ್ನೋದು ಈ ಪಂಚಭೂತಗಳಲ್ಲಿ ನಿರ್ಣಯವಾಗಿರುವಂತ ಒಂದು ನಮಗೆ ಒಂದು ನೆರಳು, ಅಂದ್ರೆ ಭದ್ರತೆ. ನಾವು ಎಲ್ಲೇ ಇರಲಿ
ಕತ್ತಲೆ ಬೆಳಕು ದಿನ ಕಳೆದಾಗಿ ನಾವು ಎಷ್ಟು ನಾವು ಭದ್ರತೆ ಮಾಡ್ಕೊಳ್ಳೋದಕ್ಕೆ ಒಂದು ಮನೆ ಬೇಕು ಅಂತೀವೋ, ಆ ಭದ್ರತೆಯ ಮನೆ ಹೇಗಿರಬೇಕು ಅಂದ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ರೀತಿಯ ಸಂತೋಷವನ್ನ, ಆತ್ಮ ಸಂತೋಷವನ್ನು, ಸುಖವನ್ನು ಕೊಡಬೇಕು, ಹಾಗಿರ್ಬೇಕು ಮನೆ. ಆದ್ರೆ ಆ ಥರದಲ್ಲಿ ಮನೆ ಕಟ್ಟಿ ಎಡವಟ್ಟು ಮಾಡ್ತೀವಿ. ಈಗ ಮೊದಲನೇದಿಂದ ಬರ್ತೀನಿ ನೋಡಿ, ತುಂಬಾ ಜನಕ್ಕೆ ಕಾಂಪಸ್ ಗೊತ್ತು, ವಿಜ್ಞಾನ ಗೊತ್ತು, ಪ್ರತಿಯೊಂದು ಗೊತ್ತು, ಓದಿದ್ದಾರೆ. ಇವತ್ತಿನ ಕಾಲದಲ್ಲಿ ಚಿಕ್ಕವರು ಸಹ ದೊಡ್ಡ ಮಟ್ಟದಲ್ಲಿ ತಿಳ್ಕೊಂಡಿರ್ತಾರೆ. ಆದ್ರೆ ಮನೆ ಕಟ್ಟುವವರು ಯಾವ ದಿಕ್ಕಿನ ನಿವೇಶನ ತೆಗೆದುಕೊಳ್ಬೇಕು ಅನ್ನೋದೇ ಅವರಿಗೆ ಚಂಚಲ ಸ್ವಭಾವ ಆಗಿರ್ತದೆ. ಯಾರೋ ಮೂರನೇವ್ರ ಮಾತು ಕೇಳ್ತಾರೆ, ಕೇಳಿದ ಸಮಸ್ಯೆಗಳನ್ನು ತಲೆ ಮೇಲೆ ಹಾಕೊಂಡು ಮನೆಯನ್ನ ಕಟ್ಟಿ ಸಮೃದ್ಧಿಯಾಗಿ ಬದುಕಬೇಕಾದಂತ ಜೀವನವನ್ನ ಮಧ್ಯದಲ್ಲಿ ಅಂತ್ಯಗಳು ಮಾಡ್ಕೊಳ್ತಾ ಇರ್ತಾರೆ. ಇನ್ನು ಕೆಲವರು ಸಮೃದ್ಧಿಯಾಗಿ ಬದುಕ್ತಾ ಇರ್ತಾರೆ. ಆಗ ಅವ್ರು ಹೇಳ್ತಾರೆ, ಅವ್ನು ಯಾರೋ ಅವ್ರ ಅಪ್ಪ ಅಮ್ಮ ಒಳ್ಳೆ ಆಸ್ತಿ ಮಾಡಿದ್ರು ಅವ್ನು ಬದುಕ್ತಾ, ಅಥವಾ ಅವನ ಅದೃಷ್ಟ ಚೆನ್ನಾಗಿತ್ತು ಬದುಕ್ತಾ. ಇಲ್ಲ, ಎಲ್ಲರ ಅದೃಷ್ಟವನ್ನು ಬರ್ಕೊಳ್ಳಿಕ್ಕೆ ದೇವರು ಅವ್ರವ್ರಿಗೆ ಅವರ ಹಣೆ ಮೇಲೆ ಖಾಲಿ ಬಿಟ್ಟು ಪೆನ್ನನ್ನು ಕೈಯಲ್ಲಿ ಕೊಟ್ಟು ಕಳಿಸಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮನೆ ಕಟ್ಟೋದಕ್ಕಿಂತ ಮುಂಚೆ ಸೂಕ್ತವಾದಂತ ವಾಸ್ತು ತಜ್ಞರ ಸಲಹೆ ತೆಗೆದುಕೊಳ್ಳಿಕ್ಕೆ ಬೇಕು. ಆ ವಾಸ್ತು ತಜ್ಞರು ಹೇಗೆ ಅಂದ್ರೆ, ಅವರು ಸ್ವಂತ ಮನೆ, ಅವ್ರ ಹಿಂದೆ ಹೇಗೆ ಇದ್ರು, ಅವರು ಮನೆಯನ್ನ ಕಟ್ಟಿದ್ರ, ಸ್ವಂತ ಅವ್ರಿಗೋಸ್ಕರ ಫಸ್ಟ್ ಮನೆ ಕಟ್ಟಿದ್ದಾರ. ಇಲ್ಲಿ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಇರ್ತದೆ ನಿಜ. ಆದ್ರೆ ಅವರು ಅಷ್ಟು ಜೀವನದಲ್ಲಿ ಅವರು ಎಷ್ಟು ಸಕ್ಸಸ್ ಆಗಿ ಬಂದಿದ್ದಾರೆ, ಅವರು ಮೊದಲು ಆನಂದವಾಗಿದ್ದಾರ, ಸಂತೋಷವಾಗಿದ್ದಾರ, ಅವರ ಜೀವನದಲ್ಲಿ ದುರ್ಘಟನೆಗಳು ಸಾಕಷ್ಟು ನಡೆದಿರ್ತದೆ, ಅವ್ರು ಅದರಿಂದ ಹೊರಗೆ ಬಂದಿದ್ದಾರ, ಇದನ್ನೆಲ್ಲ ನೀವು ಗಮನಿಸ್ಬೇಕು. ಆದ್ರೆ ನೀವು ಗಮನಿಸೋದೇನು, ಅವರು ಕಾವಿ ಬಟ್ಟೆ ಹಾಕಿದಾರ, ಕುಂಕುಮ ಚೆನ್ನಾಗಿ ಹಣೆ ತುಂಬಾ ಹಚ್ಚಿದಾರ, ಕೂದಲು ಗಡ್ಡ ಬಿಟ್ಟಿದಾರ, ಅಥವಾ ಮೈ ತುಂಬಾ ಮಣಿಗಳು ಹಾಕೊಂಡಿದ್ದಾರ, ಸ್ವಲ್ಪ ಜಾಸ್ತಿ ಒಂದು ರೀತಿನಲ್ಲಿ ಪವಾಡಗಳನ್ನು ಮಾಡ್ತಾ ಇದ್ದಾರ. ಇದನ್ನ ನೋಡ್ತೀರಿ. ಪವಾಡ ಕ್ಷಣಿಕ ಮಾತ್ರ. ಆದ್ರೆ ನಮಗೆ ಶಾಶ್ವತವಾಗಿ ನಾವು ಸಕ್ಸಸ್ ಆಗ್ಬೇಕು ಅಂದ್ರೆ ಆ ಒಂದು ಗಣಿತ ಶಾಸ್ತ್ರ ಮತ್ತು ವಿಜ್ಞಾನ ಶಾಸ್ತ್ರವನ್ನ ಕಲ್ತಿರ್ಬೇಕು. ಕಲೀಲಿಕ್ಕೆ ಜಾತಿ, ಧರ್ಮ, ಮತ, ಭೇದ ಭಾವನೆಗಳು ಯಾವುದೂ ಇಲ್ಲ. ದೇವರು ಅಡ್ಡ ಬರೋದಿಲ್ಲ. ಆದ್ರೆ ನೀವು ಎಷ್ಟು ಪರಿಪೂರ್ಣವಾಗಿ ವಿಜ್ಞಾನ ಶಾಸ್ತ್ರ ಮತ್ತು ಗಣಿತ ಶಾಸ್ತ್ರವನ್ನ ಕಲ್ತಿದ್ದೀರಿ, ಆ ಆಧಾರದ ಮೇಲೆ ನೀವು ಮನೆಯನ್ನು ಕಟ್ಟಿ ಸಮೃದ್ಧಿಯನ್ನು ಹೊಂದಬಹುದು. ಆದ್ರೆ ಅದಕ್ಕಿಂತ ಮುಂಚೆ, ಯಾಕೆಂದ್ರೆ ಯಾರು ನನಗೆ ಅನ್ಯತಾ ಭಾವಿಸಬೇಡಿ, ದಯಮಾಡಿ ಎಲ್ಲರಲ್ಲಿ ಕ್ಷಮೆ ಇರಲಿ. ಉದ್ದೇಶ ನೀವು ನಂಬಬೇಕು, ಆದ್ರೆ ಯಾರನ್ನ ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು. ಹಂಗಂತ ಇಲ್ಲಿ ಯಾರು ಕೆಟ್ಟವರಲ್ಲ, ಹಂಗಂತ ನಾನು ಬೇರೆಯವ್ರ ಬಗ್ಗೆ ಹೇಳ್ತಾ ಇಲ್ಲ, ನನ್ನನ್ನ ಹೋಲಿಕೆ ಮಾಡ್ಕೊಳ್ಳಿಕ್ಕೋಸ್ಕರ ಹೇಳ್ತಾ ಇಲ್ಲ. ಆದ್ರೆ ಮನೆ ಕಟ್ಟುವಾಗ ನೀವು ಅಳವಡಿಸ್ಕೊಳ್ಬೇಕಾದ 5 ಪಂಚತಂತ್ರಗಳನ್ನ ನೀವು ಅಳವಡಿಸ್ಕೊಳ್ಳಿಕ್ಕೆ ಬೇಕು. ಮೊದಲನೇದು, ಯಾವುದೇ ದಿಕ್ಕಿನ ನಿವೇಶನ ನೋಡಿ, ಇದು ಈಸ್ಟ್, ಸೌತ್, ನಾರ್ತ್, ವೆಸ್ಟ್, ನೈಋತ್ಯ, ಆಗ್ನೇಯ, ಈಶಾನ್ಯ, ವಾಯುವ್ಯ ಮತ್ತೆ ಬ್ರಹ್ಮಸ್ಥಾನ. ಇಷ್ಟ್ರ ಮೇಲೆ ನಮ್ಮ ಜೀವನ ನಡೆಯೋದು. ಯಾಕೆಂದ್ರೆ ದೋಣಿ ಇದೆ ಅಂತ ಎಷ್ಟು ಬೇಕಷ್ಟು ಆಗ್ಲಕ್ಕೆ ನಾವು ದೋಣಿ ಕಟ್ಕೊಳ್ಲಿಕ್ಕೆ ಆಗಲ್ಲ. ಹಡಗಿನ ಹೇಗಿಗೂ ಮಾಡ್ತಾರ, ಹಡಗಿಗೂ ಒಂದು ರೂಪ ರೇಷೆಗಳು ಇರ್ತದೆ, ಹಾಗೆ ಮನೆಗೂ ಒಂದು ರೂಪ ರೇಷೆ ಇರ್ತದೆ. ಕಾಂಪಾಸ್ ಹಿಡಿದು ಚೆಕ್ ಮಾಡೋದು ಕಲ್ತ್ಕೊಳ್ಳೋ ಅಭ್ಯಾಸ ಕಲ್ತ್ಕೊಳ್ಳಿ. ಬೇಸಿಕ್ ಪ್ಲಾನ್ ಕಲ್ತೀರಿ. ನಿಮ್ಗೆಲ್ಲ ನಮಗೆ ಗೊತ್ತು ಅಂತ ಹೇಳಿ ನೀವು ಯಾರ್ದನ್ನೇ ತೆಗೆದುಕೊಳ್ಳದೆ ನೀವೊಂದು, ಈಗ ನೋಡಿ ಎಷ್ಟೋ ಪುಸ್ತಕಗಳನ್ನ ಬರೆದಿದ್ದಾರೆ. ಕೆಲವರು ತುಂಬಾ ವರ್ಷಗಳಿಂದ ಪುಸ್ತಕವನ್ನು ಬರೆದು ಆ ಪುಸ್ತಕದ ಆಧಾರದ ಮೇಲೆ ಕೆಲವರು ಮನೆ ಕಟ್ಟಿದ್ದಾರೆ. ಅಲ್ಲಿ ಬರ್ದಿರೋದಕ್ಕೂ ಇಲ್ಲಿ ಕೆಲಸ ಮಾಡೋದಕ್ಕೂ ವ್ಯತ್ಯಾಸಗಳಾಗಿರ್ತದೆ. ಆದ್ರೆ ಅಲ್ಲಿಯೇ ನೋಡಿ, ವಿಶೇಷವಾಗಿ ಬರೋದು ಫಸ್ಟ್ ನೀವು ನಿವೇಶನ ಆರಿಸ್ಕೊಳ್ತೀರಿ, ನಂತರ ಭೂಮಿಯನ್ನ ಸ್ವಚ್ಛಗೊಳಿಸ್ತೀರಿ, ಒಂದು ವಿಶೇಷ ದಿನಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಿ. ಆದ್ರೆ ಪಾಯ ತೆಗಿಬೇಕಾದ್ರೆ ಬಹಳ ಜಾಗೃತಿಯಿಂದ ತೆಗಿಬೇಕು. ಬಿಲ್ಡಿಂಗು ಈಗ ಮೊದಲ ಹಾಗೆ ಹೆಂಗ್ ಬೇಕಂಗೆ ಎಂಡ್ ಟು ಎಂಡ್ ಕಟ್ಟಕ್ ಆಗ್ತಾ ಇಲ್ಲ, ಬಿಡ್ತಾ ಇಲ್ಲ. ಸರ್ಕಾರದಿಂದ ಕೆಲವು ಕಾನೂನುಗಳು ತುಂಬಾ ಟೈಟ್ ಆಗಿದೆ. ಆದ್ರೆ ಸುತ್ತ ಜಾಗ ಬಿಡಬೇಕು ಅಂತ ಒಂದು ಆದೇಶ ಇದೆ. ಯಾಕೆ ಬಿಡಬೇಕು? ಗಾಳಿ ಬೆಳಕು ಬರಲಿ, ಜನರು ಆರೋಗ್ಯವಾಗಿರ್ಲಿ. ಇದು ನೋಡಿ, ಎಲ್ಲಾ ದೃಷ್ಟಿಯಿಂದಲೂ ನೋಡ್ತಾ ಇದೆ ವಿಜ್ಞಾನ. ಇದನ್ನ ಇಲ್ಲೂ ಮೈಥಾಲಜಿಗಳನ್ನ ತರ್ಲಿಕ್ಕೆ ಆಗಲ್ಲ. ಗಾಳಿ ಬೆಳಕು ಸುತ್ತ ಮನೆ ಮುಂದೆ ಬಂದ್ರೆ ಚೆನ್ನಾಗಿರ್ತದೆ, ಅವ್ರ ಮನೆ ಸುತ್ತ ಪರಿಸರ ಚೆನ್ನಾಗಿರ್ಲಿ ಅಂತ ಈ ಉದ್ದೇಶ ಇರ್ಬೋದು. ಆದ್ರೆ ನಾವೇನ್ ಮಾಡ್ತೀವಿ, ಆಯಕ್ಕೆ ಪ್ರಾಮುಖ್ಯತೆ ಕೊಟ್ಟಿರೋದಿಲ್ಲ. ಯಾವಾಗ ಕೊಡೋದಿಲ್ವೋ ಆಗ ನಾವು ಲೋಪದೋಷಗಳನ್ನು ಎದುರಿಸಬೇಕಾಗುತ್ತೆ. ಆರ್ಥಿಕ ಮುಗ್ಗಟ್ಟು, ಅನಾರೋಗ್ಯ, ಬಾಂಧವ್ಯದಲ್ಲಿ ಕೊರತೆ, ಮಕ್ಕಳ ಭವಿಷ್ಯದಲ್ಲಿ ಕೊರತೆ. ಎಷ್ಟೋ ಜನ ನೋಡಿ, ಗಂಡು ಸಂತಾನನೇ ಇರೋದಿಲ್ಲ, ಹೆಣ್ಣು ಸಂತಾನನೇ ಇರೋದಿಲ್ಲ, ಇದ್ರು ಅಂಗವೈಕಲ್ಯರಾಗಿರ್ತಾರೆ, ತುಂಬಾ ಚೆನ್ನಾಗಿ ಓದಿರ್ತಾರೆ, ದಡ್ರ ತರ ಆಡ್ತಾ ಇರ್ತಾರೆ. ಯಾಕಿರ್ಬೋದು? ಅವರ ಮನೆಯಲ್ಲಿ ಇಂಥ ಲೋಪದೋಷಗಳಿದ್ದಾಗ ಅದಾಗುತ್ತೆ, ವಿನಃ ಬೇರೆ. ಎಷ್ಟೋ ಜನ ನೋಡಿ, ಗಂಡನ್ನ
ಕಳ್ಕೊಂಡು ಜೀವನ ಮಾಡ್ತಿರ್ತಾರೆ, ಕೆಲವರು ಗಂಡದನ್ನ ಬಿಟ್ಟು ಜೀವನ ಮಾಡ್ತಿರ್ತಾರೆ, ಕೆಲವರು ಹೆಂಡತಿಯನ್ನು ಬಿಟ್ಟು ಜೀವನ ಮಾಡ್ತಿರ್ತಾರೆ, ಕೆಲವರು ಇನ್ನು ತಂದೆ ತಾಯಿಯನ್ನ ತೊರೆದು ಜೀವನ ಮಾಡ್ತಿರ್ತಾರೆ. ಮಕ್ಕಳು ಒಂದ್ ಕಡೆ, ಹೆಂಡತಿ ಒಂದ್ ಕಡೆ, ತಾನೊಂದು ಕಡೆ. ಅದು ನಿಜವಾದ ಜೀವನನ. ಎಷ್ಟೋ ಜನ ಆಸ್ತಿ, ಕೋಟಿಗಟ್ಟಲೆ ಆಸ್ತಿ ಇರ್ತದೆ, ಎಲ್ಲವನ್ನು ಬಿಟ್ಟು ಎಲ್ಲೋ ಹೋಗಿ ಹಿಮಾಲಯದಲ್ಲಿ ಸೇರ್ಕೊಂಡಿರ್ತಾರೆ. ಯಾಕಿರ್ಬೋದು? ಅವರಿಗೆ ಪತ್ನಿ ಅಂದ್ರೆ ಸಂಸಾರ ಜೊತೆ ಬದುಕಬಾರ್ದು ಅಂತ ಹೇಳೋ ಭಗವಂತ ಇದು ಮಾಡಿ ಬರೆದು ಕಳಿಸಿದ್ದಾರ. ಆದ್ರೆ ಇದು ಒಂದು ಇರ್ಬೋದು, ಗತಜನ್ಮದ ಕರ್ಮಗಳು ಅಂತಾರೆ. ಆ ಗತಜನ್ಮದ ಕರ್ಮಗಳನ್ನ ನಾವು ಅಳಿಸ್ಕೊಳ್ಬೇಕು ಅಂದ್ರೆ ನಾವು ವಾಸ್ತವಿಕವಾಗಿ ಒಂದು ಮನೆಯನ್ನ ಕಟ್ಟಿ, ಚಿಕ್ಕದೇ ಕಟ್ಟಿ, 1 ಫ್ಲೋರ್ ಮನೆ ಕಟ್ಟಿಕೊಳ್ಳಿ ಅಥವಾ ಹಂಚಿನ ಮನೆ ಕಟ್ಟಿ. ಆದ್ರೆ ಕಟ್ಟುವಂತ ಮನೆ ಒಂದು ವಿಜ್ಞಾನಕ್ಕೆ ಅನುಗುಣವಾಗಿರಬೇಕು, ಒಂದು ಗಣಿತ ಶಾಸ್ತ್ರಕ್ಕೆ ಅನುಗುಣವಾಗಿರ್ಬೇಕು. ಆಗ ಮಾತ್ರ ನಾವೆಲ್ಲದನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ಸಮಸ್ಯೆಗಳ ಬಂದ ಮೇಲೆ ನೋಡೋಣ ಅಂತ ಹೇಳ್ತಿರ್ತಾರೆ, ಆಗ ಸಮಸ್ಯೆಗಳು ಎದುರಿಸ್ಬೇಕಾಗುತ್ತೆ. ಅಂದ್ರೆ ಆಡು ಭಾಷೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋದು ಅಂತ ಆಯ್ತು. ಈಗ ಇವತ್ತಿನ ಸಂಚಿಕೆ ತಿಳ್ಕೊಳ್ಳೋಣ. ಬ್ರಹ್ಮಸ್ಥಾನದಲ್ಲಿ ಯಾವುದೇ ಲೋಪದೋಷ ಬರಬಾರ್ದು, ಇದು ಮೊದಲು ತಿಳ್ಕೊಳ್ಳಿ. ನಿಮ್ಮ ನಿವೇಶನದಲ್ಲಿ ಇಲ್ಲಿ ತಗ್ಗು ಬರೋದಾಗ್ಲಿ ಅಥವಾ ಎತ್ತರ ಮಾಡ್ಕೊಳ್ಳೋದಾಗ್ಲಿ ಇದು ಯಾರು ಮಾಡೋದಿಲ್ಲ. ಈ ಬ್ರಹ್ಮಸ್ಥಾನಕ್ಕೆ ಇಲ್ಲಿಂದ ಒಂದು ವೇಳೆ ಬಂದ್ರೆ ಇಲ್ಲಿ ಎಂಡ್ ಆಗ್ಬೇಕು, ಇಲ್ಲಿಂದ ಏನಾದ್ರು ಗೋಡೆಗಳು ಬಂದ್ರೆ ಇಲ್ಲಿ ಎಂಡ್ ಆಗ್ಬೇಕು, ಇಲ್ಲಿಂದ ಗೋಡೆಗಳು ಬಂದ್ರೆ ಇಲ್ಲಿ ಎಂಡ್ ಆಗ್ಬೇಕು, ಇಲ್ಲಿಂದ ಗೋಡೆಗಳು ಬಂದ್ರೆ ಇಲ್ಲಿ ಎಂಡ್ ಆಗ್ಬೇಕು. ಕೆಲವರು ಏನ್ ಮಾಡ್ತಾರೆ, ಬ್ರಹ್ಮಸ್ಥಾನ ಸ್ಟ್ರೈಟ್ ತಗೊಂಡ್ಬಿಡ್ತಾರೆ. ಇದು ಯಾವತ್ತು ಬ್ರಹ್ಮಸ್ಥಾನ ಮುಚ್ಚೋದಂಗಾಯ್ತು. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆಂದ್ರೆ ನಮ್ಮ ನಾಭಿ ಇದ್ದ ಹಾಗೆ, ನಾಭಿಯಲ್ಲಿ ಎಷ್ಟಿರ್ಬೇಕು ಅಷ್ಟು ನಮಗಿರ್ಬೇಕು. ಯಾಕೆಂದ್ರೆ ಇಲ್ಲಿ ಜ್ವಾಲೆ, ಅಗ್ನಿ ಜ್ವಾಲೆ ಉರಿಯುವಂತ ಜಾಗ. ಅಂದ್ರೆ ಕಾಸ್ಮಿಕ್ ಎನರ್ಜಿ, ವಿಶ್ವಶಕ್ತಿಯ ಕಾಸ್ಮಿಕ್ ಎನರ್ಜಿ ಈ ಜಾಗದಲ್ಲಿ ಹರಿತದೆ. ಇದನ್ನು ಸಂಪೂರ್ಣ ಗಮನದಲ್ಲಿ ಇಟ್ಕೊಳ್ಳಿ. ವಿದ್ಯಾವಂತರಾಗಿರ್ಬೋದು, ನೀವು ತುಂಬಾ ಹೈಲಿ ಓದಿರ್ಬೋದು, ಆದ್ರೆ ಮನೆ ಕಟ್ಟುವಂತ ವಿಚಾರದಲ್ಲಿ ಈ ಬ್ರಹ್ಮಸ್ಥಾನಕ್ಕೆ ಸ್ವಲ್ಪ ವಿಶೇಷವಾದ ಜಾಗ ಇರಲಿ. ಯಾಕೆಂದ್ರೆ ನಾವು ಹೊಟ್ಟೆಗೆ ಕಟ್ಕೊಂಡಿದ್ರೆ ಏನಾಗುತ್ತೆ, ಅದು ಇರ್ಕು ಹೋಗ್ಬಿಡ್ತದೆ. ಹಾಗಿದ್ದಾಗ ದಯಮಾಡಿ ಇಲ್ಲಿ ಬ್ರಹ್ಮಸ್ಥಾನದಲ್ಲಿ ಯಾವುದೇ ಭಾರಗಳು ಬೀಳದ ರೀತಿಯಲ್ಲಿ ನೋಡ್ಕೊಳ್ಳಿ ಈ ಜಾಗವನ್ನ. ಆಗ ನಿಮ್ಮ ಮನೆಯಲ್ಲಿ ಕಾಸ್ಮಿಕ್ ಎನರ್ಜಿಯ ಒಂದು ಹರಿವು ಜಾಸ್ತಿಯಾಗಿ ಆ ಮನೆ ಯಾವಾಗಲೂ ಶಾಂತತೆ ಸಮಾಧಾನದಿಂದ ಇರ್ತದೆ. ಇದು ಒಂದನೆಯದು. ನೆಕ್ಸ್ಟ್ ಬರೋಣ ಈಶಾನ್ಯ. ನೋಡಿ, ಈಶಾನ್ಯವನ್ನ ಕೆಲವರು ಏನ್ ಮಾಡ್ಬಿಡ್ತಾರೆ ಅಂತ ಅಂದ್ರೆ, ಮನೆ ಕಟ್ಟುವಾಗ ಇಲ್ಲಿ ಕಟ್ ಮಾಡಿಬಿಡ್ತಾರೆ. ಮನೆಯ ಗಂಡ ಸಂತಾನ, ನಾನು ತುಂಬಾ ಎಪಿಸೋಡ್ ನಾನು ಹೇಳಿದ್ದೀನಿ, ಗಂಡ ಸಂತಾನ ಅಥವಾ ಮನೆಯ ಮುಖ್ಯಸ್ಥನಿಗೆ ಸಮಸ್ಯೆಗಳು, ಆರ್ಥಿಕ ಸಂಕಷ್ಟ, ಅನಾರೋಗ್ಯ, ಮಕ್ಕಳು ಹೇಳಿದ ಮಾತು ಕೇಳದೆ ಇರೋದು, ಅಪಘಾತದಲ್ಲಿ ಮಕ್ಕಳು ಹೋಗೋದು, ಅಥವಾ ಹುಟ್ಟುವಂತ ಮಕ್ಕಳು ಮುಂದೆ ಮೊಮ್ಮಕ್ಕಳು ಮರಿಮಕ್ಕಳು ಹುಟ್ಟು ಅಂಗವೈಕಲ್ಯರಾಗೋ ಸಾಧ್ಯತೆ ಜಾಸ್ತಿ. ಇದೊಂದು ಗಮನದಲ್ಲಿಟ್ಕೊಳ್ಳಿ. ಇದು ಇವತ್ತಿನ ಒಂದು ವಿಶೇಷವಾಗಿ ನಾವು ತಿಳ್ಕೊಳಕ್ ಸಾಧ್ಯವಾಗ್ತದೆ. ಯಾಕೆಂದ್ರೆ ಇದಕ್ಕೂ ಸಂಬಂಧ ಇದೆ. ವಾಯುವ್ಯ ನೋಡಿ, ಈಶಾನ್ಯಕ್ಕೂ ಬ್ರಹ್ಮಸ್ಥಾನಕ್ಕೂ ಸಂಬಂಧ ಇದೆ, ನೆನ್ಪಿಟ್ಕೊಳ್ಳಿ. ವಾಯುವ್ಯಕ್ಕೂ ಬ್ರಹ್ಮಸ್ಥಾನಕ್ಕೂ ಸಂಬಂಧ ಇದೆ, ನೈಋತ್ಯ ಮತ್ತು ಬ್ರಹ್ಮಸ್ಥಾನಕ್ಕೂ ಸಂಬಂಧ ಇದೆ, ಹಾಗೆ ಆಗ್ನೇಯ ಮತ್ತು ಬ್ರಹ್ಮಸ್ಥಾನಕ್ಕೂ ಸಂಬಂಧ ಇದೆ. ನಮ್ಮ ಮೆದುಳು ನಾಭಿಗೆ ಹೇಗೆ ಸಂಬಂಧನೋ ನಮ್ಮ ಪಾದಗಳು ಅಷ್ಟೇ ನಮ್ಮ ನಾಭಿಗೆ ಸಂಬಂಧಪಟ್ಟಂಥದ್ದು. ಈ 2 ತೋಳುಗಳು ನಾಭಿಗೆ ಸಂಬಂಧಪಟ್ಟಂಥದ್ದು. ಇದು ಗಮನದಲ್ಲಿ ಇಟ್ಕೊಂಡು ಮನೆಯನ್ನು ಕಟ್ಟಿ. ಯಾಕೆಂದ್ರೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಗಮನಿಸಬೇಕು. ಆದ್ರೆ ಮನೆ ಕಟ್ಟುವಾಗ ನೀವು ಯಾವ ಮನೆಯಲ್ಲಿ ವಾಸ ಇರ್ತೀರಿ ಆ ಮನೆಯನ್ನು ಆದಷ್ಟು ಸ್ವಲ್ಪ ವಾಸ್ತುವಾಗಿರುವಂತ ಮನೆ ನೋಡ್ಕೊಂಡು ಹತ್ರದಲ್ಲಿ ಬಂದು ಮನೆ ಕಟ್ಕೊಳ್ಳಿ. ನಿಮ್ಮ ಮನೆ ನಿವೇಶನದಲ್ಲಿ ಯಾವಾಗ ಪ್ರಾರಂಭ ಮಾಡ್ತೀರಿ ಅದ್ರ ಪಕ್ಕದಲ್ಲಿ ಸ್ವಲ್ಪ ಅಡ್ವಾನ್ಸ್ ಬಾಡಿಗೆ ಅಥವಾ ಬಿಟ್ಟೋದ್ರೆ ಅವ್ರಿಗೆ ಪೇಂಟ್ ಹೊಡ್ಕೊಡ್ಬೇಕಾದ್ರೆ ಹಿಂಗೆಲ್ಲ ಚಿಕ್ಕ ಲೆಕ್ಕ ಹಾಕ್ಬೇಡಿ. ನೀವು ಚಿಕ್ಕದಾಗಿ ಲೆಕ್ಕ ಹಾಕಕ್ ಹೋದ್ರೆ ನಿಮ್ಗೆ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗುತ್ತೆ. ಮಕ್ಕಳುಗಳು ಹೇಳಿದ ಮಾತು ಕೇಳೋದಿಲ್ಲ, ಅಥವಾ ಮನೆಯಲ್ಲಿ ಕಿರುಕುಳು ಸ್ಟಾರ್ಟ್ ಆಗೋದು, ಹಣಕಾಸಿನ ಅರಿವು ಬರಬೇಕಾದಂತ ಹಣ ಬರೋದಿಲ್ಲ. ಯಾಕೆಂದ್ರೆ ಅಲ್ಲೂ ಯಾವುದೋ ಒಂದು ಮನೆಯಲ್ಲಿ ಇರ್ತೀರಿ, ಅಲ್ಲಿ ವಾಸ್ತು ದೋಷ ಇರ್ತದೆ, ಬಟ್ ನಿಮಗೆ ಕಟ್ಟುವಂತ ಯೋಗ ಒಂದು ಇರ್ತದೆ, ಮನೆ ಕಟ್ಟ ಯೋಗ ಇರ್ತದೆ. ಆ ಏನಾದ್ರೂ ಮಾಡಿ ಅದನ್ನ ನಿಮ್ನ ಎಳ್ಕೊಂಡು ಬಂದು ಮನೆ ಕಟ್ಟಿ ಇವ್ರು ಇನ್ನಾದ್ರೂ ಮುಂದೆ ಅಭಿವೃದ್ಧಿ ಆಗ್ಲಿ, ಇವರು ಸಮೃದ್ಧಿ ಆಗ್ಲಿ ಅನ್ನೋದು ಆ ವಿಶ್ವಶಕ್ತಿಗೆ ಗೊತ್ತು, ಯೂನಿವರ್ಸಿಟಿಗೆ ಗೊತ್ತಿರ್ತದೆ. ಅದು ನಿಮ್ಮ ಮನೆ ದೇವರು, ಕುಲದೇವರು, ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅತ್ತೆ ಮಾವರು, ಅವರು ದೇವರ ರೂಪದಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಿರ್ತಾರೆ, ಕಟ್ಟಿ ಚೆನ್ನಾಗಾಗ್ಲಿ ನನ್ನ ಮಕ್ಕಳು ಅಂತ. ಆದ್ರೆ ನೀವು ಎಡವಟ್ಟ ಮಾಡೋದೇನೋ, ಈ ಮನೆ ಕಟ್ಟೋ ಆಜು ಬಾಜುನಲ್ಲಿ ಒಂದು ಒಳ್ಳೆ ಮನೆ ಹುಡುಕೊಂಡು ಬಾಡಿಗೆ ಮನೆದಾರರಾಗಿದ್ರೆ ಇಲ್ಲಿ ಬಂದು ಕಟ್ಕೊಳ್ಳಿ. ಎಲ್ಲೋ ಬಿಟ್ಟು ಯಾರ ಮೇಲೋ ಕೊಟ್ಟು ನೀವು ಕಟ್ಟಿದ್ದೆ ಆದ್ರೆ ಅವ್ರ ಮನಸ್ಸಿಗೆ ಬಂದಂಗೆ ಕಟ್ಟಿ ನಿಮ್ಗೆ ಅಧ್ವಾನ ಮಾಡಾಕ್ ಬಿಡ್ತಾರ್ರಿ. ಯಾಕೆಂತಂದ್ರೆ ನಿಮ್ಮ ಪರಿಶ್ರಮದ ಹಣ, ನೀವು ಹಣ ಕೊಟ್ಟೆ ಕಟ್ಟಬೇಕು, ಆದ್ರೆ ಸಂಪೂರ್ಣವಾಗಿ ನೀವು ಕಳ್ಕೊಳ್ತೀರಿ. ಹಾಗೆ
ಮನೆ ಕಟ್ಟುವಾಗ ಗಂಡ ತಪ್ಪಿರೆ ಹೆಂಡತಿ, ಹೆಂಡತಿ ತಪ್ಪಿರೆ ಗಂಡ. ಅಥವಾ ನಿಮ್ಮ ತಂದೆ ತಾಯಿ ಇದ್ರೆ ನಿಮ್ಮ ತಂದೆ ತಾಯಿ ಜವಾಬ್ದಾರಿ ಅವರಿಗೆ ಬೇಸಿಕ್ ನಾಲೆಡ್ಜ್ ಕೊಡಿಸಿ, ಅಥವಾ ನಿಮ್ಮ ಅತ್ತೆ ಮಾವನಿಗೆ ಜವಾಬ್ದಾರಿ ಕೊಡಿ, ಅಥವಾ ನಿಮ್ಮ ಯಾರೋ ನಿಮಗೆ ತುಂಬಾ ಆತ್ಮೀಯರಿದ್ದಂಥವ್ರನ್ನ ಇಟ್ಕೊಳ್ಳಿ, ಅಥವಾ ನಿಮ್ಮ ಪರಿಪೂರ್ಣ ನೀವು ನಂಬಿದಂತ ವಾಸ್ತು ತಜ್ಞರ ಸಲಹೆ ಸಂಪರ್ಕ ಇಟ್ಕೊಳ್ಳಿ. ಕೆಲವರು ವಾಸ್ತು ತಜ್ಞರಿಗೆ ಯಾಕೆ ಅವ್ರಿಗೆ ಫೀಸ್ ಕೊಡಬೇಕು, ನಾವೇ ಬುಕ್ಸ್ ಅಲ್ಲಿ ಹೆಂಗೋ ನಮ್ಮೂರಿನಲ್ಲಿ ಒಂದು 25 ಆಯಿ ಹಾಕಿ ಕಟ್ಟಿದ್ದಾರೆ, ಅದರೊಳಗೆ ಮಾಡೋಣ ಅಂತ ನೀವು ತಂದಿರ್ತೀರಿ. ನಿಜ, ಅವರು ತುಂಬಾ ಚೆನ್ನಾಗಿ ಹಾಕಿ ಕಟ್ಟಿರ್ತಾರೆ. ಆದ್ರೆ ಕೆಲವು ಇಲ್ಲಿ ಏನಾಗ್ತಾರೆ ಅಂದ್ರೆ ಗತ ಜನ್ಮದ ಶತ್ರುಗಳು ಈ ಜನ್ಮದಲ್ಲಿ ನಿಮ್ಗೆ ಆಮಿಷವನ್ನ ಒಡ್ಡುತ್ತಾರೆ. ಅಂದ್ರೆ ಈ ಜಾಗ ಸೇರ್ಸ್ಕೊಂಡ್ ಕಟ್ರಿ, ಯಾಕ್ರೆ ವೇಸ್ಟ್ ಮಾಡ್ತೀರಿ, ನೋಡ್ರಿ ಅವ್ರು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಹಂಗೆ ನೀವು ಕಟ್ಬಿಡ್ರಿ, ತುಂಬಾ ಚೆನ್ನಾಗುತ್ತೆ, ಯಾಕೆ ಸುಮ್ಮನೆ ಜಾಗ ವೇಸ್ಟ್ ಮಾಡ್ತೀರಿ, ಬೆಂಗಳೂರಲ್ಲಿ ಒಂದು ಅಡಿಗೂ ಇಂಚಿಗೂ ಬೆಲೆ ಜಾಸ್ತಿ ಅಲ್ವೇನ್ರಿ, ಈ ತರ ನಿಮ್ಗೆ ಆಮಿಷಗಳು ಅಂದ್ರೆ ಆಸೆಯ ಆಮಿಷಗಳನ್ನು ಒಡ್ತಾರೆ. ಆ ಆಸೆಯ ಆಮಿಷಕ್ಕೆ ನೀವು ಬಲಿಯಾಗಿ ಇಲ್ಲಿ ಆಯದಲ್ಲಿ ಲೋಪ, ಗಣಿತದಲ್ಲಿ ನೀವು ಫೇಲ್ ಆಗ್ತೀರಿ, ವಿಜ್ಞಾನದಲ್ಲಿ ಲೋಪ, ನೀವು ವಿಜ್ಞಾನದಲ್ಲಿ ಫೇಲ್ ಆಗ್ತೀರಿ. ಗಮನ ಇಟ್ಕೊಳ್ಳಿ. ಯಾಕೆಂತಂದ್ರೆ ಇಲ್ಲಿ ಯಾವ ವ್ಯಕ್ತಿ ಸಂಪೂರ್ಣ ಒಬ್ಬ ವಾಸ್ತು ತಜ್ಞನಾಗಿ ನಿಮಗೆ ಅದರ ಬಗ್ಗೆ ಹೇಳ್ಕೊಡ್ತಾ ಇದ್ದಾನೆ ಅಂದ್ರೆ ಅವನ ಜೀವನದಲ್ಲಿ ಏನೋ ನಡೆದಿರ್ತದೆ, ಹಾಗೆ ನಮ್ಮ ಜೀವನದಲ್ಲಿ ನಡೆದಿದ್ದ ಘಟನೆಗಳನ್ನ ಹೇಳ್ತಾ ಇದೀವಿ. ಅದ ಆಧಾರದ ಮೇಲೆ ನಾನು ಇದು ಕಲೀಲಿಕ್ಕೆ ಆಯ್ತು. ಯಾಕೆಂದ್ರೆ 1 ದಿವಸ 2 ದಿವಸದಲ್ಲಿ ಗಣಿತ ಶಾಸ್ತ್ರ ಆಗ್ಲಿ ವಿಜ್ಞಾನ ಶಾಸ್ತ್ರ ಆಗ್ಲಿ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಆದ್ರೆ ಮನೆ ಕಟ್ಟುವಂತ ವಿಚಾರನ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು. ಫಸ್ಟ್ ನಾವು ಸ್ವಂತ ಒಂದು ಮನೆಯನ್ನು ಕಟ್ಟಿ ಅದ್ರಲ್ಲಿ ಅನುಭವಿಸಿದ ಮೇಲೆ ಆ ಅನುಭವದ ಆಧಾರದ ಮೇಲೆ ಹೇಳಲಿಕ್ಕಾಗುತ್ತೆ. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಕೆಲವರು ಯಾರೋ ನನಗೆ ತುಂಬಾ ಕಡೆಯಿಂದ ಕಾಲ್ ಮಾಡ್ತಾರೆ, ಸರ್ ನಾವು ಮನೆ ಕಟ್ಟಿಬಿಟ್ಟಿದೀವಿ, ಈಗ ಸೆಪ್ಟಿಕ್ ಟ್ಯಾಂಕ್ ಇಲ್ಲಿ ಬಂದ್ಬಿಟ್ಟಿದೆ, ಏನ್ ಮಾಡೋಣ, ಅದಕ್ಕೆ ಪರಿಹಾರ ಇದೆಯಾ ಅಂದ್ರೆ ಏನ್ ಪರಿಹಾರ? ದೇಹದಲ್ಲಿ ಒಂದು ದೊಡ್ಡ ರೋಗ ಬಂದಿದೆ, ಪರಿಹಾರ ಏನು? ಡಾಕ್ಟರ್ ಹತ್ರ ಹೋಗಿ ಆಪರೇಷನ್ ಮಾಡಿ ತೆಗ್ಸಿ ಅದನ್ನ ಸ್ಟಿಚ್ ಹಾಕ್ಸಿ ಸರಿ ಮಾಡ್ಕೊಳ್ಬೇಕು, ಅದೇ ಶಾಶ್ವತ ಪರಿಹಾರ. ಇಲ್ಲ ಆಗಾಗ ಅದಕ್ಕೆ ಪರಿಹಾರ ಕೊಡಿ ಅಂದ್ರೆ ಮಾತ್ರೆ ಔಷಧಿ ಕೊಡ್ತಾರೆ ಡಾಕ್ಟರ್ ಹೇಳ್ತಿರ್ತಾರೆ, ನೀವು ಪರಿಪೂರ್ಣ ಸರಿ ಮಾಡ್ಕೊಳ್ಳಿಯಪ್ಪ, ಈಗ ಸರಿ ಮಾಡ್ಕೊಂಡ್ರೆ ಮುಂದೆ ಅದು ದೊಡ್ಡ ಮಟ್ಟದಲ್ಲಿ ನಿಮಗೆ ಹಾನಿ ಆಗಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಏನ್ ಮಾಡ್ತಾರೆ ಅವರು, ಕಂಜೂಸ್ ಮಾಡ್ತಾ ಒಂದು ರೀತಿಯ ಒಂದು, ಯಾಕೆಂದ್ರೆ ಅದು ಗತ ಜನ್ಮದ ಕರ್ಮದ ಆ ಒಂದು ಮನಸ್ಥಿತಿಯಿಂದ ಬಂದಿರ್ತಾರೆ. ಆಗ ಮಾತ್ರೆ ಔಷಧಿ ಮೇಲೆ ಡಿಪೆಂಡ್. ಹಾಗೆ ಅಳವಡಿಕೆಗಳು ನಿಮ್ಮನ್ನು ಯಾವತ್ತೂ ಶಾಶ್ವತ ಪರಿಹಾರ ಕೊಡಲ್ಲ. ದಯಮಾಡಿ ಕ್ಷಮಿಸಿ. ಈ ಮಾಹಿತಿ ಯಾರಿಗೆ ಇಷ್ಟ ಆಯ್ತು, ನೆಕ್ಸ್ಟ್ ನಾನು ಈಶಾನ್ಯ ಮತ್ತೆ ಬ್ರಹ್ಮಸ್ಥಾನದ ಬಗ್ಗೆ ಈಗ ನಾನು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟಿನ ಒಂದು ಸಂಚಿಕೆಯಲ್ಲಿ, ಯಾಕೆಂದ್ರೆ ಹೆಚ್ಚಿಗೆ ಲಾಂಗ್ ಆಗಿ ನಾವು ನಿಮಗೆ ಅದ್ರ ಬಗ್ಗೆ ಅರ್ಥ ಮಾಡ್ತೀನಿ, ನೀವು ನೋಡೋದಿಲ್ಲ, ಮುಂದಕ್ಕೆ ಸ್ಕಿಪ್ ಮಾಡಿ ಹೋಗ್ತೀರಿ. ಹಾಗಾಗಿ ನಿಮಗೆ ನೆಕ್ಸ್ಟ್ ನಾನು ಬೇರೆ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ, 4 ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಯಾಕೆಂದ್ರೆ ಈಶಾನ್ಯದಲ್ಲಿ ಗುರು ಸಂಗಡ ಕೇತು, ಈಶಾನ್ಯ ಶಿವ, ಪರಮ ಪೂಜ್ಯರಾದಂತ ಮಹಾಶಿವನೇ, ಶಿವನ ಒಂದು ಪ್ರಬಲವಾದಂತ ಶಕ್ತಿ ವಲಯ ಈ ಜಾಗಕ್ಕೆ ಬರ್ತದೆ. ನೆನ್ಪಿಟ್ಕೊಳ್ಳಿ, ಕಾಣ್ತಾ ಇದೆಯಲ್ಲ, ಈ ಜಾಗಕ್ಕೆ ಬರ್ತದೆ. ಹಾಗಿದ್ದಾಗ ಈ ಜಾಗ ಯಾವುದೇ ಕಾರಣಕ್ಕೂ ತಗ್ಗು ಆಗ್ಬಾರ್ದು, ಎತ್ತರನೂ ಆಗ್ಬಾರ್ದು, ಸಮತಟ್ಟಾಗಿರ್ಬೇಕು. ಹಾಗಿದ್ದಾಗ ಇಲ್ಲಿ ಏನಾದ್ರು ಈ ತರ ನೀವು ಕಟ್ ಮಾಡ್ಕೊಂಡಾಗ ಮನೆಯಲ್ಲಿ ತುಂಬಾ ಗಂಡು ಮಕ್ಕಳು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ.